ಕೋಟೆಕಾರ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಾಡೂರು ಮರ್ಯಾಣ ಪಾಲು ಕೊಂಡಾಣದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಶ್ರೀ ಶಿವ ದುರ್ಗಾಂಬ ಮಠಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿತು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕರಾದ ಹಾಗೂ ಮುಕ್ತೇಸರ ಲಕ್ಷ್ಮೀನಾರಾಯಣ ಅಸ್ರಣ್ಣ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಶ್ರೀ ಶಿವ ದುರ್ಗಾಂಬ ಮಠದ ಶ್ರೀ ಪರಮಪೂಜ್ಯ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಶೌಟ, ಕೂಡ್ಲು ಸದಾಶಿವ ದೇವಸ್ಥಾನದ ಅರ್ಚಕ ನಾಗೇಂದ್ರ ಭಟ್, ವಿಟ್ಲ ಸೀಮೆ ಹೊಸಬೀಡು ಅರಮನೆಯ ಜನಾರ್ದನ ಬಳ್ಳಾಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ಒಳ್ಳೆಯ ಮುಹೂರ್ತದಲ್ಲಿ ಪರಮಪೂಜ್ಯ ಶಿವಯೋಗಿ ಸ್ವಾಮೀಜಿಯವರು ಕಂಡಿರ್ತಕ್ಕಂಥ ಕನಸಿನ ಆಧಾರದಲ್ಲಿ ದೈವಜ್ಞರ ಚಿಂತನೆಯ ಪ್ರಕಾರ ನಮ್ಮೆಲ್ಲ ಪೂಜನೀಯರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಆಶ್ರಣ್ಣ ಅವರು ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ನಾನು ಬಹಳ ವರ್ಷದಿಂದ ಕಟೀಲಿನ ಜೊತೆಯಲ್ಲಿ ಬೆಳೆದದ್ದರಿಂದ ಕಟೀಲಿನ ಕ್ಷೇತ್ರದ ಆಶ್ರಮರು, ಅದರಲ್ಲೂ ಲಕ್ಷ್ಮೀನಾರಾಯಣ ಆಶ್ರಮರು, ಗೋಪಾಲಕೃಷ್ಣ ಆಶ್ರಮರು ಎಲ್ಲೆಲ್ಲಿ ಶಿಲಾನ್ಯಾಸವನ್ನು ಮಾಡಿದ್ದಾರೆ ಅದು ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರಗಳಾಗಿದ್ದಾವೆ, ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಾಗಿದ್ದಾವೆ. ಹಾಗಾಗಿ ಈ ಕ್ಷೇತ್ರವು ಬಹಳ ಜಿಲ್ಲೆಯ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವಾಗಿರುತ್ತೆ ಅನ್ನತಕ್ಕಂಥ ನಂಬಿಕೆ ನನ್ನಲ್ಲಿ. ಉದಾಹರಣೆಗೆ ನಮ್ಮ ಕೊಡ್ಯಡ್ಕದಲ್ಲಿ ಮಂದಿರ ಆಗಬೇಕು ಅಂತ ಹಿರಿಯರಾಗಿರ್ತಕ್ಕಂಥ ನಮ್ಮ ನಡೆದಾಡೋ ದೇವರು ಅಂತ ನಾವು ಗೋಪಾಲಕೃಷ್ಣ ಆಶ್ರಮರಿಗೆ ಹೇಳ್ತೀವಿ. ಜಯರಾಮ ಹೆಗಡೆ ಅವರು ಬಂದು ಅವರಲ್ಲಿ ಪ್ರಸಾದ ತಗೊಂಡು ಹೋದರು, ಕೊಡ್ಯಾಡ್ಕದಲ್ಲಿ ಮಂದಿರ ನಿರ್ಮಾಣ ಮಾಡಿದ್ರು. ಇವತ್ತು ದೇಶದ ಒಂದು ಪ್ರತಿಷ್ಠಿತ ಮಂದಿರವಾಗಿ ಕೊಡ್ಯಾಡ್ಕ ಮಂದಿರ ನಿರ್ಮಾಣ ಆಗಿದೆ. ಕಟೀಲ್ನ ಪ್ರಸಾದದ ಆಶ್ರಯದಲ್ಲಿ ಕೊಂಡೇವೂರಲ್ಲಿ ಮಠ ನಿರ್ಮಾಣ ಆಯಿತು. ಇವತ್ತು ಕೊಂಡೇವೂರು ಜಗತ್ ಪ್ರಸಿದ್ಧ ಆಗ್ತಾ ಇದೆ. ಮಾನಿಲದ ಶ್ರೀರಾಮದ ಸ್ವಾಮೀಜಿಯವರು ಕಟೀಲ್ನ ಪ್ರಸಾದ ಮುಖಾಂತರವಾಗಿ ಮಂದಿರದ ನಿರ್ಮಾಣ ಆಯಿತು. ಹೀಗೆ ಹತ್ತಾರು ಸ್ವಾಮೀಜಿಗಳು, ಹತ್ತಾರು ಮಂದಿರಗಳು ಕಟೀಲ್ನ ಪ್ರಸಾದದ ಮುಖಾಂತರ, ಕಟೀಲರ ಆಸರಣರ ಆಶೀರ್ವಾದದ ಮುಖಾಂತರ ಆಗಿದೆ. ಅದಕ್ಕೆ ಆಸರೆ ಅನ್ನ ಅಂತ ಕರೆಯುವವರನ್ನು ಆಸರಣರು. ಅಂತಹ ಪೂಜ್ಯ ಲಕ್ಷ್ಮೀನಾರಾಯಣ ಆಸರಣರ ದಿವ್ಯ ಹಸ್ತೆಯಿಂದ ಇಲ್ಲಿ ಮಂದಿರದ ಶಿಲಾನ್ಯಾಸ ಆಗಿದೆ. ನನಗೆ ಭಗವಂತನ ಚಿಂತನೆ ಇದೆ ಇತ್ತು. ನಿಜವಾಗಿ ನಾವು ಸಂಕಲ್ಪ ಮಾಡಿದ್ದು ನಮ್ಮೊಟ್ಟಿಗೆ ದೇವರಿದ್ದಾರೆ ಎಂಬುದು ಇವತ್ತೊಂದು ನಮ್ಮ ಮನಸಾಕ್ಷಿ ಆಯಿತು. ಯಾಕೆಂದರೆ ನಮ್ಮ ಸಂಕಲ್ಪ ಒಂದು ತಿಂಗಳ ಹಿಂದೆ ನಾವು ಕೂತು ಚಿಂತನೆ ಮಾಡಿದಂಥ ಸಂಕಲ್ಪ ಇವತ್ತು ಈ ಮಟ್ಟಿಗೆ ಬರಬೇಕಂತಾದರೆ ಆ ಆತ್ಮಗುರುಗಳಾದ ನಿತ್ಯಾನಂದರ ಗುರುದೇವರ ಆಶೀರ್ವಾದವು, ಪೂಜನೀಯರಾದಂಥ ಅಸ್ರಣ್ಣರ ಆಶೀರ್ವಾದವು, ಆ ತಾಯಿಯ ಅನುಗ್ರಹ ನಮ್ಮೊಟ್ಟಿಗಿದೆ ಅಂತ ಹೇಳಿಕೆ ನಾನು ಹೆಚ್ಚಿಸ್ತೇನೆ. ಅದರೊಟ್ಟಿಗೆ ನಿಮ್ಮೆಲ್ಲ ಜನರ ಎಲ್ಲರ ಸಹಕಾರ ನಮ್ಮೊಟ್ಟಿಗೆ ಇದ್ದರೆ ಮಾತ್ರ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಲು ನಮಗೆ ಸಾಧ್ಯ. ನನ್ನಿಂದ ಅದು ಶೂನ್ಯ. ನನ್ನಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀವೆಲ್ಲರೂ ನಮ್ಮೊಟ್ಟಿದ್ದರೆ ಮಾತ್ರ ಈ ರೀತಿ ಒಂದು ಸಾಧನೆ ಮಾಡಲು ಸಾಧ್ಯ. ಭಗವತಿ ನಮ್ಮೆಲ್ಲರೊಟ್ಟಿಗಿದ್ದಾರೆ. ನಾವು ಒಳ್ಳೆಯ ಕಾರ್ಯ ಮಾಡುವಾಗ ದೇವರ ಅನುಗ್ರಹ ಇದೆ ಎಂಬುದು ಇವತ್ತು ಈ ಶಿಲಾನ್ಯಾಸ ದಿವಸ ನೋಡಿ ನಮಗೆ ಅನುಭವ ಆಗ್ಬೋದು. ನಾವು ಒಂದು 4 ವರ್ಷ ಮುಂಚೆ ಈ ಮಠದಲ್ಲಿ ನಾನು ಕೂತು ಪ್ರಯಾಣ ಮಾಡ್ತಿದ್ದೆ. ಬೊಂಬೈಗೆ ಊರಿಗೆ ಬರ್ತಾ ಹೋಗ್ತಿದ್ದೆ. ಆಗ ನಮ್ಮ ಸಂತೋಷ್ ಆಳ್ವರು ಇಲ್ಲಿಗೆ ಏನೋ ಒಂದು ತಾಯಿ ಅನುಗ್ರಹದಲ್ಲಿ ಇಲ್ಲಿ ಬಂದರು. ಸಂತೋಷ್ ಆಳ್ವರು, ಯಶವಂತ ಆಳ್ವರು ಬಂದರು. ನಾವು ಪ್ರೀತಿಯಲ್ಲಿ ಸಂತೋಷ್ ಅನ್ನ ಅಂತ ಕರೀತೇವೆ ಅವರನ್ನು. ತ್ರಿಮೂರ್ತಿ ರೂಪದಲ್ಲಿ 3 ಬಂದರು. ಸಂತೋಷ್ ಆಳ್ವರು ಮತ್ತು 1 ತಿಂಗಳ ಕಾಲ ನಂತರ ಈ ಕಡೆ ಒಂದು ಮನೆ ಒಕ್ಕಲಿಗೆ ಚಂದ್ರಶೇಖರ್ ಉಚ್ಚಿಲು ಹೋಗ್ತಿದ್ದರು. ನನ್ನ ಅಕ್ಕ ಕೂತು ಹೇಳ್ತಿದ್ದರು, ಒಂದು ದಿವಸ ನಾವು ಅವರನ್ನು ಕರೆಯಬೇಕು, ನಮಗೆ ಮಠ ಆಗಬೇಕು. ನಾನು ಅದಕ್ಕೆ ಅವರಲ್ಲಿ ಹೇಳಿದೆ, ನೀವು ಚಿಂತನೆ ಮಾಡಬೇಡಿ, ಭಗವಂತ ನಮಗೆ ಮಾಡಿಸ್ಕೊಡ್ತಾನೆ. ಅದಕ್ಕೊಂದು ಸಮಯ ಅಂತ ಇರ್ತದೆ. ಆ ಸಮಯ ಸಂದರ್ಭಕ್ಕೆ ನಮಗೆ ಒಂದು ಮಠ ಆಗೇ ಆಗ್ತದೆ. ಏನೋ ಒಂದು 6 ತಿಂಗಳೊಳಗೆ ಚಂದ್ರಶೇಖರ್ ಇಲ್ಲಿ ಬಂದರು. ಏನೋ ನನ್ನ ತಾಯಿಯ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನಿಮ್ಮ ಒಟ್ಟಿಗೆ ನಾವು ಕೈ ಜೋಡಿಸ್ತೇವೆ, ನಿಮಗೆ ನಮ್ಮಿಂದ ಏನಾಗಬೇಕು ಸಹಕಾರ ಇದ್ದೇವೆ ಅಂತೇಳಿ ನಮಗೆ ಒಂದು ಧೈರ್ಯದ ಮಾತನ್ನು ಕೊಟ್ಟರು. ಬಹಳ ಸಂತೋಷದ ದಿನ. ನನಗೆ
ಕೆಲಸ ಮಲ್ಪವರೆಗೂ ಬಂದಾಗ ಶಿಲಾನ್ಯಾಸಕ್ಕೆ ಬರ್ಕೊಂಡಿದ್ದು ಕಾಂಡ ಬಂತು ತೂನಾಗ ಈಗ ಹಿರಣ್ಯ ಬೇರೆ ಭಟ್ರು ಬರ್ತಿದ್ದೀರಿ, ಹಿರಣ್ಯ ಭಟ್ರು ಅವ್ರು ಬಂದಿರಿ ದಿನ ನೀತು ಹಾಕಿದ ದಿನ ಏರು ಬಂದೀನಿ ವಾರಿಸಿ ಹೋಗಿದ ದಿನ ಧ್ಯಾನ ದೇವರಿಗೆ ಕೈ ಮುಗಿದ ದೇವರ ಪ್ರಾರ್ಥನೆ ದಿನ ಬಂದೀನಿ ಅಲ್ಲಾರು ಬಾರಲು ಹಾಕಿದ ದಿನ ಈತಲು ಹಾಕಿದ ದಿನ ಪಕ್ಕಡೋದಕ್ಕೆ ಅಂದು ಬಂದೊಂದು ಅದು ಬತ್ತಿ ಸ್ಕೂಡ್ಲೆಲ್ಲ ಬಂದಿದೆ ಲಾಯಕದ ದಿನ ತೆಗೆದುಕೊಂಡದು ಇಂಚಿನ ಮಲ್ಲ ದೈವವಾಗಿ ಇಟ್ಟಾನೆ ಅಂದು ನಮ್ಮ ಮನುಷ್ಯರ ಪ್ರಯತ್ನ ಹೋಲತ್ತು ದೈವವಾಗಿ ಇಟ್ಟಾನೆ ಅಂಚನೆ ಬೇರೆ ಸ್ವಾಮಿ ಆತ್ಮರಾಜ್ಯನೆ ವಿಶೇಷವಾದ ಕಟೀಲಿಗೆ ನಿರಂತರ ಬರೋದಿತ್ತೇವೆ ದೇವರೇನೆ ಪ್ರಾರ್ಥನೆ ಮಾಡ್ತಾ ಹೋಗ್ತೀರಿ ಮತ್ತು ಕುಲ್ಲಿ ಎಲ್ಲ ಧ್ಯಾನಕ್ಕೂ ಕುಲ್ಲಿ ಎಲ್ಲ ಒಕ್ಕ ಕೆಲವರು ನೆನಪುಳನ್ನು ಬಿಟ್ಟಾಪೇರು ಹೊರ ನಡೆದು ಬೋಲೆ ಬಿಟ್ಟು ಕುಲ್ಲುಡ್ಚಿ ಬೊಮ್ಮನಡು ಬಿಟ್ಟ ಕುಲ್ಲುದು ಧ್ಯಾನ ಮಾಡ್ತಾ ನಿಂತೇರು ಒಂಜಿ ದಿನ ಇತ್ತಲ್ಕರೆ ಬತ್ತೇರು ಅಣ್ಣರ ಹಂಗೆ ದೀಶಗೊರಡು ಬಂಡೇರು ಯಾರು ಬಂಡ ಯಾರು ದೀಶಗೊರ ಯಾರು ಸ್ವಾಮಿ ಹತ್ತು ಇಜ್ಜಿ ಹಂಗೆ ಕಟೀಲಿ ದೀಶ ಕೊರಡು ಬಂಡೇರು 2 ದಿನ ಕಾಪುಲೆ ಬಂಡ ಹೆಂಗೆ ಸಮಸ್ಯೆ ಬತ್ತಿ ಬಿಡ್ರೆ ಎಲ್ಲ ಇಂಚಿನ ಸಂಪ್ರದಾಯ ಬಂಡ ನನ್ನ ಅಪ್ಪ ಉಲ್ಲಾದಿರಲ್ಲ ಎಲ್ಲ ಪಪ್ಪ ಆಮೇಲೆ ಎಲ್ಲ ತಿಂದುವುದಿದ್ದೇವೆ ಆಮೇಲೆ ನಾನು ನೆನೀತಿದ್ದು ದಾದ ಮಲ್ಪಡು ಇಂಜಿನ ಮಲ್ಪಡು ಕೊರಡ ಬಿಡ್ಚಿ 4 ಜನ ಮಲ್ಪಾಗ ಹೆಂಗೆ ಹಿರಿಯರನ್ನೆಲ್ಲ ಸೂಚನೆ ತೆಗೆಂಡು ಮಂತ್ರೋಪದ ದೇವಿನ ಮಂತ್ರೋಪದೇಶ ಕೊರಲ ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.